ICSE ಕನ್ನಡ 9 ಮತ್ತು 10ನೇ ತರಗತಿ ಸಾಹಿತ್ಯ ಸಂಗಮ. ಇದರಲ್ಲಿ ಕತೆಗಾರ ಮಂಜಣ್ಣ ಪಾಠವನ್ನು ತಿಳಿಯೋಣ. ಇದರ ಭಾಗ 1ರಲ್ಲಿ ಲೇಖಕರ ಪರಿಚಯ ಮತ್ತು ಪಾಠದ ಸಾರಾಂಶವನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಲೇಖಕರ ಪರಿಚಯ. ಲೇಖಕರು KV ಪುಟ್ಟಪ್ಪ. ಅವರ ಭಾವಚಿತ್ರ ನೋಡಿ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕಾವ್ಯನಾಮ ಕುವೆಂಪು. ಜನನ 29/12/1904. ಜನ್ಮಸ್ಥಳ ಹಿರೇಕೂಡಿಗಿ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ, ಪತ್ನಿ ಹೇಮಾವತಮ್ಮ. ಇವರ ವಿದ್ಯಾಭ್ಯಾಸ ಅಂದರೆ 1927ರಲ್ಲಿ BA, 1929ರಲ್ಲಿ MA ಪದವಿಯನ್ನು ಮೈಸೂರಿನಲ್ಲಿ ಪಡೆದರು. ವೃತ್ತಿ 1929ರಿಂದ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು. 1956ರಿಂದ 1960ರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದರು. ಪ್ರಶಸ್ತಿಗಳು: 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1958ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ, 1968ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಇನ್ನೂ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಇವರ ಪ್ರಮುಖ ಕೃತಿಗಳೆಂದರೆ ಬಿಗಿನರ್ಸ್ ಮ್ಯೂಸ್, ಶ್ರೀ ರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಚಿತ್ರಾಂಗದ, ಕೊಳಲು, ನವಿಲು, ಕನ್ನಡ ಡಿಂಡಿಮ, ಕಲಾಸುಂದರಿ ಇತ್ಯಾದಿ. ಇದಿಷ್ಟು ಲೇಖಕರ ಪರಿಚಯ. ಕತೆಗಾರ ಮಂಜಣ್ಣ ಪಾಠದ ಸಾರಾಂಶವನ್ನು ತಿಳಿಯೋಣ ಬನ್ನಿ. ಲೇಖಕರು ಚಿಕ್ಕವರಾಗಿದ್ದಾಗ ಅವರ ಮನೆಯಲ್ಲಿ 60 ವರ್ಷ ವಯಸ್ಸಿನ ಮಂಜಣ್ಣ ಎಂಬ ಮನೆ ಕೆಲಸದ ಆಳು ಇದ್ದನು. ಆ ಮನುಷ್ಯ ನೋಡಲು ಹೇಗಿದ್ದ, ಅವನ ದಿನಚರಿ ಹೇಗಿತ್ತು ಮತ್ತು ಅವನು ಮಕ್ಕಳಿಗೆ ಹೇಗೆ ಕುತೂಹಲ ಭರಿತ ಕತೆಗಳನ್ನು ಹೇಳುತ್ತಿದ್ದ ಹಾಗೂ ಅವನ ಕತೆ ಕೇಳಲು ಲೇಖಕರು ಸೇರಿದಂತೆ ಇತರ ಮಕ್ಕಳು ಹೇಗೆ ಪರಿತಪಿಸುತ್ತಿದ್ದರು, ಹೇಗೆಲ್ಲ ಮಂಜಣ್ಣನ ಕತೆ ಕೇಳಲು ಮಕ್ಕಳು ಮಂಜಣ್ಣನನ್ನು ಪೀಡಿಸುತ್ತಿದ್ದರು, ಜೊತೆಗೆ ಪ್ರತಿದಿನವೂ ಮಂಜಣ್ಣ ಹೊಸ ಹೊಸ ಕತೆಗಳನ್ನು ಹೇಗೆ ಹೇಳುತ್ತಿದ್ದ. ಮಂಜಣ್ಣನಲ್ಲಿ ಕತೆಗೆ ಕೊನೆಯೇ ಇರಲಿಲ್ಲ, ಅಷ್ಟೊಂದು ಕತೆಗಳು ಅವನ ತಲೆಯಲ್ಲಿದ್ದವು ಎಂಬುದನ್ನು ತಿಳಿಸುವ ಪ್ರಯತ್ನವೇ ಕತೆಗಾರ ಮಂಜಣ್ಣ ಪಾಠದ ಸಾರಾಂಶ. ಈಗ ಕತೆಗಾರ ಮಂಜಣ್ಣ ಪಾಠವನ್ನು ಓದುತ್ತಾ ತಿಳಿಯೋಣ ಬನ್ನಿ. ಮಂಜಣ್ಣ ನಮ್ಮ ಮನೆಯ ಆಳು. ಬಹಳ ಹಳೆಯ ಮನುಷ್ಯ, ಅಂದರೆ ಸುಮಾರು 60 ವರ್ಷ. ಅವನ ಮುಖದ ತುಂಬ ಬಿಳಿಯ ಗಡ್ಡ ಮೀಸೆ, ತಲೆಯ ತುಂಬ ಹಣ್ಣು ಹಣ್ಣು ಕೂದಲು. ಅವನ ಗಡ್ಡವೇನು ಮಲೆನಾಡಿನ ಗಿರಿಗಳ ಮೇಲೆ ನಿಬಿಡವಾಗಿ ಬೆಳೆಯುವ ತರುಣಿಕರದಂತೆ ಉದ್ದವಾಗಿ ನೀಳವಾಗಿರಲಿಲ್ಲ. ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ವಿರಳವಾದ ಪೊದೆಗಳಂತೆ ಇತ್ತು. ಸುಲಭವಾಗಿ ಹೇಳುವುದಾದರೆ ಇಲಿ ತರದಂತೆ ಇತ್ತು. ಅದಕ್ಕೊಂದು ಕಾರಣ ಇದೆ. ನಮ್ಮ ಮಂಜಣ್ಣ ಕ್ಷೌರಿಕರೊಡನೆ ಅಸಹಕಾರ ಮಾಡಿದ್ದ. ಕುಡುಗೋಲೆ ಮುಂಡನದ ಕೈದು. ಗಡ್ಡ ಉದ್ದವಾದ ಕೂಡಲೇ ಅದರ ತುದಿಯನ್ನು ಒಟ್ಟುಗೂಡಿಸಿ ಮಸೆದು ಹರಿತವಾದ ಕುಡುಗೋಲಿನಿಂದ ಚರಚರನೆ ಕುಯ್ಯುತ್ತಿದ್ದ. ಬೆಳೆದು ಹಣ್ಣಾಗಿ ನಿಂತ ಭತ್ತದ ಪೈರನ್ನು ಕೊಯ್ಯುವ ಹಾಗೆ. ಈಗ ಅದನ್ನು ಯೋಚಿಸಿಕೊಂಡರೆ ನಗು ಬರುತ್ತದೆ. ಆಗ ಬರುತ್ತಿರಲಿಲ್ಲ. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಮಂಜಣ್ಣ ಹೇಗಿದ್ದ ಅಂತ ಲೇಖಕರು ವಿವರಿಸಿದ್ದಾರೆ. ಮಂಜಣ್ಣನ ಕೂದಲು ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ಪೊದೆಗಳ ಥರ ಇತ್ತು, ಇಲಿ ತರದಿರೋ ಥರ ಇತ್ತು ಅಂತ ಅಣಕಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದರೆ, ಮಂಜಣ್ಣನಿಗೆ ಕಟಿಂಗ್ ಶಾಪ್ಗೆ ಹೋಗಿ
ಕಟಿಂಗ್ ಮಾಡಿಸ್ಕೊಳ್ಳೋದು ಅಂದರೆ ಇಷ್ಟನೇ ಇರ್ತಾ ಇರಲಿಲ್ಲ. ಗಡ್ಡ ಎಲ್ಲ ಉದ್ದವಾಗಿ ಬೆಳೆದ್ಬಿಟ್ರೆ ಅದನ್ನು ಅವನು ತನ್ನ ಕುಡುಗೋಲಿಂದನೇ ಅದನ್ನು ಕುಯ್ತಾ ಇದ್ದ. ಯಾವ ರೀತಿ ಕುಯ್ತಾ ಇದ್ದ ಅಂದರೆ ಭತ್ತದ ತೆನೆಗಳನ್ನು ಒಟ್ಟುಗೂಡಿಸಿ ಕಟ್ ಮಾಡೋ ಥರ ಅವನ ಗಡ್ಡನ ಅವನೇ ತನ್ನ ಕುಡುಗೋಲಿಂದ ಕಟ್ ಮಾಡ್ಕೋತಾ ಇದ್ದ ಅಂತ. ಈಗ ಅದನ್ನು ಯೋಚನೆ ಮಾಡಿದ್ರೆ ಲೇಖಕರಿಗೆ ನಗು ಬರ್ತಾ ಇದೆಯಂತೆ. ಆದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅದನ್ನು ನೋಡಿದ್ರೂ ಅವ್ರಿಗೇನು ನಗು ಬರ್ತಾ ಇರಲಿಲ್ಲ ಅಂತ ಇಲ್ಲಿ ತಿಳಿಸಿದ್ದಾರೆ. ಮಂಜಣ್ಣನ ಕಾರ್ಯಾಚರಣೆಗಳು ಕೂಡ ದೀರ್ಘವಾಗಿದ್ದವು. ಅವನು ಸ್ನಾನ ಮಾಡುವುದು 1 ಗಂಟೆ. ಅದಾದ ಮೇಲೆ ಬಾವಿಯ ಆಸುಗಲ್ಲಿನ ಮೇಲೆ ಬೆತ್ತದಿಂದ ಹೆಣೆದು ಮಾಡಿದ ನಾಮದ ಪಟ್ಟಿಯೊಂದನ್ನು ಬಿಚ್ಚಿಟ್ಟು ಕುಳಿತುಕೊಳ್ಳುವುದು. ಅದರೊಳಗಿಂದ ಒಡೆದು ಹಾಳಾದ 6 ಕಾಸಿನ ಅಗಲದ ಕನ್ನಡಿ, ನಾಮದ ಕಡ್ಡಿ, ಬಿಳಿಯ ನಾಮ, ಕೆಂಪು ನಾಮ, ಒಣಗಿದ ತುಳಸಿಯ ದಳ ಇವೇ ಮೊದಲಾದವು ಒಂದಾದ ಮೇಲೊಂದು ಮೆಲ್ಲನೆ ಮೂಡುತ್ತಿದ್ದವು. ಆಮೇಲೆ ನಾಮಗಳು ನೆಟ್ಟಗಾಗಲು ಪ್ರಾರಂಭ. ಹಣೆಯ ಮೇಲೆ 3, ಎದೆಯ ಮೇಲೆ 3, ನಾಭಿಯ ಬಳಿ 3, ಬೆನ್ನಿಗೆ 1. ಬಾಕಿ ಸರಿಯಾಗಿ ನೆನಪಿಲ್ಲ. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಮಂಜಣ್ಣ ಪ್ರತಿದಿನ ಹೇಗೆ ರೆಡಿ ಆಗ್ತಾ ಇದ್ದ ಅಂತ ಹೇಳಿದ್ದಾರೆ. 1 ಗಂಟೆ ಸ್ನಾನ ಮಾಡ್ತಾ ಇದ್ದ. ಆಮೇಲೆ ಒಂದು ಪೆಟ್ಟಿಗೆಯಲ್ಲಿ ಕೆಂಪು ನಾಮ, ಬಿಳಿ ನಾಮ, ತುಳಸಿ ದಳ ಇವುಗಳನ್ನೆಲ್ಲ ಇಟ್ಕೊಂಡು ಅದರಿಂದ ಅವನು ಹೇಗೆ ತನ್ನ ಹೊಟ್ಟೆ ಮೇಲೆ, ಹಣೆ ಮೇಲೆ ಮತ್ತು ಎದೆಯ ಮೇಲೆ ನಾಮಗಳನ್ನ ಬಳ್ಕೋತಾ ಇದ್ದ ಅನ್ನೋದನ್ನು ನೆನಪಿಸ್ಕೋತಾ ಇದ್ದಾರೆ. ಮಂಜಣ್ಣನೆಂದರೆ ನಮಗೆಲ್ಲ ಪ್ರಾಣ, ಏಕೆಂದರೆ ನಮಗೆಲ್ಲ ಅವನೇ ಕತೆಗಾರ. ಆ ವೃದ್ಧ ಮೂರ್ತಿಯನ್ನು ನೋಡಿದ ಕೂಡಲೇ ಹುಡುಗರಾದ ನಮಗೆ ಅವನು ನಮಗೆ ಆಳು ಎಂಬುದು ಮರೆತು ಹೋಗಿ ಅವನಲ್ಲಿ ಗುರುಭಾವ ಮೂಡುತ್ತಿತ್ತು. ಲವಕುಶರಿಗೆ ವಾಲ್ಮೀಕಿಯನ್ನು ಕಂಡರೆ ಯಾವ ಭಾವ ಉಂಟಾಗುತ್ತಿತ್ತೋ ಆ ಭಾವ. ಆದರೇನು, ನಮಗೆ ಗುರು, ನಮ್ಮ ಹಿರಿಯರಿಗೆ ಆಳು. ಅವನು ದಿನವೂ ಎಲ್ಲರಂತೆ ಕೆಲಸಕ್ಕೆ ಹೋಗಬೇಕಿತ್ತು. ನಾನು ಒಂದೊಂದು ಸಾರಿ ಹೀಗೆಂದು ಯೋಚಿಸುತ್ತಿದ್ದೆ, ನಾನು ಯಜಮಾನನಾದರೆ ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವೆನೆಂದು. ಮುಗ್ಧ ಆಲೋಚನೆ. ನಾನು 7-8 ವರ್ಷದ ಹುಡುಗ, ಮಂಜಣ್ಣ 60 ವರ್ಷದ ಮುದುಕ. ನಾನು ಯಜಮಾನನಾಗುವ ತನಕ ಅವನು ಬದುಕಿರುವನೇ? ಹೌದು, ಆಗ ಇರುವನೆಂದೇ ಭಾವಿಸಿದ್ದೆ. ಈ ಪ್ಯಾರಾಗ್ರಾಫ್ನಲ್ಲಿ ಲೇಖಕರಿಗೆ ಮಂಜಣ್ಣ ಅಂದರೆ ಎಷ್ಟಿಷ್ಟ ಅಂತ ವಿವರಿಸಿದ್ದಾರೆ. ದೊಡ್ಡೋರಿಗೆಲ್ಲ ಅವನು ಆಳಾದರೆ ಇವರಿಗೆ ಒಬ್ಬ ಗುರು ಥರ ಅನಿಸ್ತಾ ಇದ್ದ. ಹೇಗೆ ಲವಕುಶರಿಗೆ ವಾಲ್ಮೀಕಿ ಗುರು ಆಗಿದ್ರೋ ಆ ರೀತಿ ಗುರುಭಾವನೆ ಮಂಜಣ್ಣನ ಮೇಲೆ ಮಕ್ಕಳಿಗೆಲ್ಲ ಇತ್ತು. ಲೇಖಕರು ಅನ್ಕೋತಾ ಇದ್ರಂತೆ, ನಾನು ದೊಡ್ಡವನಾದ್ಮೇಲೆ ಯಜಮಾನನಾದಾಗ ಮಂಜಣ್ಣನಿಗೆ ಯಾವ ಕೆಲಸನೂ ಕೊಡಲ್ಲ, ಬರೀ ಕತೆ ಹೇಳೋ ಕೆಲಸ ಕೊಡ್ತೀನಿ ಅಂತ. ಆದರೆ ಲೇಖಕರು ದೊಡ್ಡವರಾಗೋವರೆಗೂ ಮಂಜಣ್ಣ ಬದುಕಿರ್ತಾನೋ ಇಲ್ವೋ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಈಗ ನೆನಪಿಸ್ಕೋತಾ ಇದ್ದಾರೆ. ಮುಂದೆ ಹೊತ್ತು ಎಷ್ಟು ಬೇಗ ಮುಳುಗುವುದೋ ಎಂದು ನಾವೆಲ್ಲ ಹಾರೈಕೆಯಿಂದ ಎದುರು ನೋಡುತ್ತಾ ಇದ್ದೆವು. ಏಕೆಂದರೆ ಕತ್ತಲಾಗಲು ಮಂಜಣ್ಣ ನಮಗೆ ಕತೆ ಹೇಳುತ್ತಿದ್ದ. ಮಂಜಣ್ಣನೆಂದರೆ ನಿಜವಾಗಲೂ ಕಥಾ ಸರಿತ್ಸಾಗರ. ಅವರೆಲ್ಲ ಅವನ ಕತೆಗಳೋ ಅಥವಾ ಅನ್ಯರಿಂದ ಕಲಿತವುಗಳೋ ಏನೋ ನಮಗೆ ತಿಳಿಯದು. ಅವನನ್ನೇ ಕೇಳಿದ್ದರೆ ಹೇಳುತ್ತಿದ್ದನೋ ಏನೋ. ಆದರೆ ಅಂದು ನಾವು ಸ್ವಂತ ಮತ್ತು ಅನ್ಯ ಅವುಗಳ ಪ್ರಭೇದಗಳು ಉಂಟೆಂದು ಕೂಡ ಭಾವಿಸಿರಲಿಲ್ಲ. ಕತೆಗಂತೂ ಅವನು ಕಲ್ಪವೃಕ್ಷವೇ ಸರಿ. ಮಂಜಣ್ಣ ಕತೆ ಹೇಳೋ ಎಂದು ಹೇಳುವುದೇ ತಡ. ಕತೆಯ ಮಹಾ ಪ್ರವಾಹ ಅಲ್ಲಿಲ್ಲದ ಅವನ ಮುದಿಬಾಯಿಂದ ಹೊರಸೂಸುತ್ತಿತ್ತು. ನಾವೆಲ್ಲ ಒಂದೇ ಮನಸ್ಸಿನಿಂದ ಕತೆ ಕೇಳುತ್ತಾ ಕುಳಿತು ಬಿಡುತ್ತಿದ್ದೆವು. ಲೇಖಕರು ಸೇರಿದಂತೆ ಎಲ್ಲ ಮಕ್ಕಳು ಕತ್ತಲೆ ಎಷ್ಟೊತ್ತಿಗಾಗುತ್ತೋ, ಎಷ್ಟೊತ್ತಿಗೆ ಮಂಜಣ್ಣ ಮನೆಗೆ ಬರ್ತಾನೋ, ಅವನಿಂದ ಎಷ್ಟೊತ್ತಿಗೆ ಕತೆ ಕೇಳ್ತೀವೋ ಅಂತ ಕಾಯ್ತಾ ಇರ್ತಾರೆ. ಕತೆ ಹೇಳು ಅಂತ ಕೇಳಿದ ಕೂಡಲೇ ಕತೆ ಹೇಳೋಕ್ಕೆ ಪ್ರಾರಂಭ ಮಾಡ್ತಿದ್ದ ಮಂಜಣ್ಣ. ಮೇಲೆ ಹೇಳಿದಂಥ ಒಂದು ದಿನ ಕತ್ತಲಾಗುತ್ತಿತ್ತು.
ಮುಂಗಾರು ಮಳೆ ಬೇಸರವನ್ನುಂಟು ಮಾಡುವಂತೆ ಜಿರ್ರೆಂದು ಸುರಿಯುತ್ತಿತ್ತು. ನಾನು, ಕಿಟ್ಟು ಇಬ್ಬರೂ ಮುರ ಬೇಯಿಸುವ ಒಲೆಯ ಬಳಿ ಚಳಿ ಕಾಯಿಸುತ್ತಾ ಕುಳಿತಿದ್ದೆವು. ದೊಡ್ಡ ಒಲೆಯ ಬೆಂಕಿಯ ಪ್ರಕಾಶ ದೀಪ್ಯಮಾನವಾಗಿತ್ತು. ವಾಸು, ಸೀತೆ ಇಬ್ಬರನ್ನು ಹಲಸಿನ ಬಿತ್ತ ತರುವುದಕ್ಕೆ ಕಳಿಸಿದ್ದೆವು. ಹಲಸಿನ ಬಿತ್ತಗಳ ಸವಾರಿ ಬಂತು. ಎಲ್ಲರೂ ಸೇರಿ ಅವುಗಳನ್ನು ಕಚ್ಚಿ ಕೆಳಗಿಟ್ಟೆವು. ಏಕೆಂದರೆ ಕಚ್ಚಿ ಗಾಯ ಮಾಡಿ ಒಲೆಗೆ ಹಾಕದಿದ್ದರೆ ಅವು ಸಿಡಿಯುವುವು ಎಂಬ ಭಯ. ಹೆಚ್ಚೇನು ನಮ್ಮ ಪಾಲಿಗೆ ಅದೊಂದು ದೊಡ್ಡ ನಂಬಿಕೆಯೇ ಆಗಿತ್ತು. ಒಂದು ದಿನ ಕತ್ಲಾಗ್ತಾ ಇತ್ತು. ತುಂಬ ಮುಂಗಾರು ಮಳೆ ಜೋರಾಗಿ ಬರ್ತಾ ಇತ್ತು. ಸಖತ್ ಬೇಜಾರಾಗಿತ್ತು. ಆ ಸಂದರ್ಭದಲ್ಲಿ ಸೀತೆ ಮತ್ತು ವಾಸು ಹಲಸಿನ ಬೀಜಗಳನ್ನ ತಂದರು. ಹಲಸಿನ ಬೀಜನ ಒಲೆಗೆ ಹಾಕೋದಕ್ಕಿಂತ ಮುಂಚೆ ಅದನ್ನು ಎಲ್ಲರೂ ಕಚ್ಚಿ ಒಲೆಗೆ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಯಾಕೆ ಅಂದರೆ ಕಚ್ಚಿ ಒಲೆಗೆ ಹಲಸಿನ ಬೀಜಗಳನ್ನ ಹಾಕಲಿಲ್ಲ ಅಂದರೆ ಅದು ಸಿಡಿಯುತ್ತೆ ಅನ್ನೋ ಭಯದಿಂದ. ಮುಂದೆ ಏನಾಯಿತು ಅಂತ ನೋಡೋಣ. ಬಿತ್ತಗಳನ್ನು ಇನ್ನೂ ಒಲೆಗೆ ಹಾಕಿರಲಿಲ್ಲ. ದಹನ ಸಂಸ್ಕಾರ ಮುಗಿಯುವುದಕ್ಕೆ ಮುಂಚೆಯೇ ನಮ್ಮ ಅಪ್ಪಯ್ಯ, ಚಿಕ್ಕಪ್ಪಯ್ಯ ಅವರ ಮಾತು ಕೇಳಿಸಿತು. ಬೀಜಗಳನ್ನೆಲ್ಲ ಹುದುಗಿಸಿಟ್ಟು ಏನೂ ತಿಳಿಯದವರಂತೆ ಕುಳಿತೆವು. ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಬರನ್ನು ಕೊಲೆ ಮಾಡಿ ಸುಲಿಗೆ ಮಾಡಲು ಸಿದ್ಧರಾಗಿದ್ದ ಟಕ್ಕರಂತೆ ಗುಂಪು ಸೇರಿ ಕುಳಿತಿದ್ದ ನಾವು ಈಗ ವನಗಳಲ್ಲಿ ವಿಕಸಿತವಾಗಿ ತಲೆದೂಗಿ ನಲಿವ ಮುಗ್ಧ ಕುಸುಮಗಳಂತೆ ನಟಿಸಿ ಕುಳಿತೆವು. ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಇದ್ದಾರೆ, ಅವರು ಇನ್ನೇನು ಒಲೆಗೆ ಹಲಸಿನ ಬೀಜಗಳನ್ನ ಹಾಕಬೇಕಿತ್ತು. ಅಷ್ಟರಲ್ಲಿ ಅವರ ಅಪ್ಪ, ಚಿಕ್ಕಪ್ಪ ಎಲ್ಲರೂ ಬಂದ್ಬಿಡ್ತಾರೆ. ಆಗ ಅದನ್ನೆಲ್ಲ ಹುದುಗಿಸಿಟ್ಟು ಅಂದರೆ ಬೀಜಗಳನ್ನೆಲ್ಲ ಒಂದು ಕಡೆ ಮುಚ್ಚಿಟ್ಟು ಏನೂ ಗೊತ್ತಿಲ್ಲದಲೇ ಇರೋರ ಥರ ಕೂತ್ಕೊಂಡ್ಬಿಡ್ತಾರೆ ದೂರ. ಅದಕ್ಕಿಂತ ಮುಂಚೆ ಅದನ್ನು ಹೋಲಿಕೆ ಮಾಡಿದ್ದಾರೆ. ಯಾರನ್ನೋ ಕೊಲೆ ಮಾಡಿರೋ ಟಕ್ಕರಂಗೆ ಒಂದೇ ಕಡೆ ಗುಂಪು ಸೇರಿದ್ವಿ, ಆಮೇಲೆ ಏನೂ ನಮಗೆ ಗೊತ್ತಿಲ್ಲ ಅನ್ನೋ ರೀತಿ ಕೂತ್ಕೊಂಡ್ವಿ ಅಂತ. ಎಲ್ಲರೂ ಬಂದರು. ಗದ್ದೆಯ ಕೆಲಸಕ್ಕೆ ಹೋಗಿದ್ದ ಸಿದ್ಧ, ಪುಟ್ಟ ಇವರು ಬಂದು, ಒಂದೀಟು ಜಾಗ ಬಿಡಿ ಅಯ್ಯ, ಮಳೆಯಲ್ಲಿ ನೆಂದು ಬಂದಿದ್ದೀವಿ, ಒಂದೀಟು ಚಳಿ ಕಾಯಿಸ್ಕೊಂಡು ಹೋಗ್ತೀವಿ ಅಂದರು. ನಾವೆಲ್ಲರೂ ಒಟ್ಟಿಗೆ ಜಾಗ ಇಲ್ಲ, ಹೋಗ್ರೋ ನಮಗೂ ಚಳಿ ಎಂದೆವು. ನಾವು ಮನೆಯಲ್ಲಿಯೇ ಇದ್ದವರು. ಅವರು ಗದ್ದೆಗಳಿಗೆ ಹೋಗಿ ಮಳೆಯಲ್ಲಿ ತೊಯ್ದು ಬಳಲಿ ಬಂದಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಮಂಜಣ್ಣನೂ ಬಂದವನು ಜಾಗ ಬಿಡಿ ಎಂದು ಕೇಳಲೇ ಇಲ್ಲ. ಬರುತ್ತಾ ಕತೆ ಹೇಳುತ್ತಲೇ ಬಂದ. ನಾವೆಲ್ಲ ಅವನ ಕಡೆ ತಿರುಗಿದೆವು. ಒಂದೂರಲ್ಲಿ ಒಬ್ನಿದ್ದ ಎಂದು ಪ್ರಾರಂಭಿಸಿದನು. ನಮ್ಮ ಆನಂದಕ್ಕೆ ಪಾರವೇ ಇಲ್ಲ. ಹಾಗಾಯಿತು. ನಾವು ನಾಲ್ವರು ಒಟ್ಟಿಗೆ ಆಮೇಲೆ ಎಂದೆವು. ಅವನೊಂದು ಕುಂಬಳ ಬೀಡು ನೆಟ್ಟಿದ್ದ. ನಾನು ಎಂದೆ. ಏಕೆಂದರೆ ಹೂಗುಟ್ಟುವವರೆಗೆ ಕತೆಗೆ ಮುಂದೆ ಸಾಗಲು ಕಾಲೇ ಬರುವುದಿಲ್ಲ. ಅದರಲ್ಲೊಂದು ಹೂ ಬಿಟ್ಟಿತು. ಆಮೇಲೆ ಎಂದು ಮಿಡಿಯಾಯಿತು. ಈ ಸಾರಿ ನಾನು, ಕಿಟ್ಟು ಇಬ್ಬರೂ ಹೂಗುಟ್ಟಿದ್ದೆವು. ಆ ಮಿಡಿ ಒಂದಿಷ್ಟು ದೊಡ್ಡದಾಯಿತು. ಹೀಗೆಂದು ಮಂಜಣ್ಣ ತನ್ನ ಎರಡೂ ಕೈಗಳಿಂದ ಮಿಡಿಯ ಗಾತ್ರವನ್ನು ತೋರಿಸುವಂತೆ ನಟಿಸುತ್ತಾ ನನಗೂ ಕಿಟ್ಟುಗೂ ಮಧ್ಯೆ ಇದ್ದ ಸ್ವಲ್ಪ ಸ್ಥಳದಲ್ಲಿ ಕೈ ಇಟ್ಟ. ನಾವು ಎಂದೆವು. ಸ್ವಲ್ಪ ದಿವಸ ಆದ ಮೇಲೆ ಇಷ್ಟು ದೊಡ್ಡದಾಯಿತು ಎಂದು ಕೈಗಳನ್ನು ಇನ್ನೂ ಅಗಲಿಸಿದ. ಮತ್ತೆ ಎಂದೆವು. ಆಮೇಲೆ ಎಷ್ಟು ದೊಡ್ಡದಾಯಿತು ಎಂದು ಇನ್ನೂ ಕೈ ಅಗಲಿಸಲು ಪ್ರಯತ್ನ ಪಟ್ಟ. ಆದರೆ ಕಿಟ್ಟು, ನಾನು ಇಬ್ಬರೂ ಕಲ್ಲಿನಂತೆ ಕೂತಿದ್ದೆವು. ಮಂಜಣ್ಣ ಸ್ವಲ್ಪ ಜಾಗ ಬಿಡಿ, ಕತೆ ಹೇಳಿ ತೋರಿಸುವುದಕ್ಕೆ ಆಗುವುದಿಲ್ಲ ಎಂದ. ನಾವು ಸರಿ ಎಂದೆವು. ಒಂದು ಕುಂಬಳಕಾಯಿ ಎಷ್ಟು ಕಡಿಮೆ ಎಂದರೂ 1 ಅಡಿಯಷ್ಟಾದರೂ ದಪ್ಪ ಬೆಳೆಯುತ್ತದೆ. ನಿಜವಾದ ಕುಂಬಳಕಾಯಿಯೇ 1 ಅಡಿ ಬೆಳೆದ ಮೇಲೆ ಕತೆಯ ಕುಂಬಳಕಾಯಿ ಕೇಳಬೇಕೇ? ಎಷ್ಟು ಬೆಳೆಯಿತೆಂದರೂ ಹೂಗುಡಲೇಬೇಕು. ಆದರೆ ಮಂಜಣ್ಣನ ಕತೆಯ ಕುಂಬಳಕಾಯಿ ಎಷ್ಟು ದಪ್ಪ ಬೆಳೆಯಲಿಲ್ಲ. ಅವನಿಗೆ ಕೂರುವುದಕ್ಕೆ ಎಷ್ಟು ಜಾಗ ಬೇಕಿತ್ತೋ ಅಷ್ಟು ದೊಡ್ಡದಾಗಿ ಬೆಳೆಯಿತು. ಮಂಜಣ್ಣ
ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಯಿಸುತ್ತಾ ಕುಳಿತೇ ಬಿಟ್ಟ. ಕೆಟ್ಟವರೇ ನಾನು ಕಿಟ್ಟು. ಎಷ್ಟೊಂದು ಜನ ಆಳ್ಗಳು ಕೆಲಸ ಮುಗಿಸಿ ಮನೆಗೆ ಬರ್ತಾರೆ. ಮಳೆಯಲ್ಲಿ ನೆಂದು ಲೇಖಕರನ್ನು ಚಳಿ ಕಾಯಿಸ್ಕೊಳ್ಳೋಕ್ಕೆ ಬಿಡಿ ಅಂತ ಕೇಳಿದ್ರೆ ಲೇಖಕರು ಮತ್ತು ಅವನ ತಮ್ಮಂದಿರು ಜಾಗ ಕೊಡಲ್ಲ. ಆದರೆ ಮಂಜಣ್ಣ ಬರ್ತಾನೆ. ಅವನು ಜಾಗ ಕೊಡಿ ಅಂತ ಕೇಳೋದೇ ಇಲ್ಲ. ಬದಲಾಗಿ ಅವನು ಒಂದು ಕತೆ ಹೇಳೋಕ್ಕೆ ಶುರು ಮಾಡ್ತಾನೆ. ಒಂದು ಊರಲ್ಲಿ ಒಬ್ಬ ಇದ್ದ. ಅವನು ಒಂದು ಕುಂಬಳ ಗಿಡವನ್ನು ನೆಟ್ಟಿದ್ದ. ಆ ತಕ್ಷಣ ಇವರೆಲ್ಲ ಹೂ ಅನ್ನೋಕ್ಕೆ ಶುರು ಮಾಡ್ತಾರೆ. ಆಗ ಆ ಗಿಡದಲ್ಲಿ ಒಂದು ಹೂ ಬಿಡ್ತು. ಆ ಹೂವಿಂದ ಒಂದು ಸಣ್ಣ ಕಾಯಿ ಬಂತು. ಮಿಡಿ ಅಂದರೆ ಕಾಯಿ, ಸಣ್ಣ ಕಾಯಿ ಬಂತು. ಆ ಸಣ್ಣ ಕಾಯಿ ದಿನಕ್ಕೆ ದೊಡ್ಡದಾಗ್ತಾ ಹೋಯಿತು ಅಂತ ತೋರಿಸ್ತಾ ಕಿಟ್ಟು ಮತ್ತು ಲೇಖಕರ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಕೂತೇ ಬಿಡ್ತಾನೆ. ಆಮೇಲೆ ಕತೆ ಹೇಳೋದನ್ನ ನಿಲ್ಲಿಸಿ ಚಳಿ ಕಾಯಿಸೋಕೆ ಶುರು ಮಾಡ್ಕೋತಾನೆ. ಎಲ್ಲರೂ ನಗಲಾರಂಭಿಸಿದರು. ನಮ್ಮಿಬ್ಬರಿಗೂ ಅವಮಾನವಾದಂತಾಗಿ ಅಳು ಬಂದಿತು. ಆದರೆ ಸಹಿಸಲಾರದ ನಗು ಅಳುವನ್ನು ಮೀರಿ ಹೊರಟಿತು. ಮತ್ತೆ ಏನೇನೋ ಪ್ರಯತ್ನ ಮಾಡಿ ಸ್ಥಳ ಸಂಪಾದನೆ ಮಾಡಿದೆವು. ಆದರೆ ಬಹಳ ಇಕ್ಕಟ್ಟಾಗಿತ್ತು. ಸ್ವಲ್ಪ ಹೊತ್ತಾದ ಮೇಲೆ ಕಿಟ್ಟು ಆಮೇಲೆ ಎಂದ. ನಾವೆಲ್ಲರೂ ಹೌದು ಮರೆತಿದ್ದೆವು ಆಮೇಲೆ ಎಂದೆವು. ಮಂಜಣ್ಣ ಮೌನಿಯಾಗಿದ್ದ. ನಸು ನಗುತ್ತಿದ್ದನೋ ಏನೋ. ಆ ಗಡ್ಡದ ದಾಂಧಲೆಯಲ್ಲಿ ನಮಗೆ ಗೊತ್ತಾಗಲೇ ಇಲ್ಲ. ಕಿಟ್ಟು ಪುನಃ ಆಮೇಲೆ ಎಂದ. ಮಂಜಣ್ಣ ಮಾತನಾಡಲೇ ಇಲ್ಲ. ತರುವಾಯ ಕಿಟ್ಟು ಅವನ ಗಡ್ಡವನ್ನು ಮೆಲ್ಲಗೆ ಹಿಡಿದುಕೊಂಡು ಅಲ್ಲಾಡಿಸುತ್ತಾ ಆಮೇಲೆ ಎಂದ. ಮಂಜಣ್ಣ ಮತ್ತೂ ಮಾತನಾಡಲಿಲ್ಲ. ಕಿಟ್ಟುಗೆ ಒಂದು ವಿಧವಾದ ಸಿಟ್ಟು ಬಂತು. ಗಡ್ಡವನ್ನು ಬಲವಾಗಿ ಹಿಡಿದು ಜಗ್ಗಿಸುತ್ತಾ ಆಮೇಲೆ ಎಂದು ಗರ್ಜಿಸಿದ. ಮಂಜಣ್ಣನಿಗೆ ತುಂಬ ಯಾತನೆಯಾಯಿತು. ಅಯ್ಯೋ ಹೇಳ್ತೀನಪ್ಪ ಎಂದು ಗಟ್ಟಿಯಾಗಿ ರೋದನ ಧ್ವನಿಯಿಂದ ಕೂಗಿಕೊಂಡ. ಪಾಪ ಮುದುಕನಿಗೆ ಬಹಳ ನೋವಾಗಿರಬೇಕು. ನಮ್ಮ ಮನಸ್ಸೆಲ್ಲ ಕರಗಿ ನೀರಾಯಿತು. ಮಂಜಣ್ಣ ಎಂದೆವು. ನಮಗೆ ವ್ಯಸನ ಗಾಬರಿಗಳು ಒಂದೇ ಬಾರಿ ಉಂಟಾದವು. ಕಿಟ್ಟು ಅಳಲಾರಂಭಿಸಿದ. ಪೆಟ್ಟೆಲ್ಲ ಮಂಜಣ್ಣನಿಗೆ, ನೋವೆಲ್ಲ ಕಿಟ್ಟಣ್ಣನಿಗೆ ಎನ್ನುವ ಹಾಗೆ ಮಂಜಣ್ಣ ಕಿಟ್ಟುವನ್ನು ಪ್ರೀತಿಪೂರ್ವಕವಾದ ಮಾತುಗಳಿಂದ ಸಮಾಧಾನಗೊಳಿಸಿದ. ಆದರೂ ಕಿಟ್ಟು ನೀರವವಾಗಿ ಬಿಕ್ಕಿ ಅಳುತ್ತಲೇ ಇದ್ದ. ನಾನು ಮಂಜಣ್ಣ ಆಮೇಲೇನಾಯ್ತೋ ಹೇಳೋ ಎಂದೆ. ತಿಂದ ಎಂದನು. ಕತೆ ಪೂರೈಸಿದಂತೆ ನಮ್ಮ ಮನಸ್ಸೆಲ್ಲ ಶಾಂತವಾಯಿತು. ಕಿಟ್ಟು ಅಳುವನ್ನು ನಿಲ್ಲಿಸಿದ್ದರೂ ಖಿನ್ನನಾಗಿಯೇ ಇದ್ದ. ಮಂಜಣ್ಣ ಜಾಗ ಮಾಡ್ಕೊಂಡು ಕೂತಿದ್ದನ್ನು ನೋಡಿ ಎಲ್ಲರೂ ನಕ್ಬಿಡ್ತಾರೆ. ಆವಾಗ ಕಿಟ್ಟು ಮತ್ತು ಲೇಖಕರಿಗೆ ಅಳು ಬಂದಂಗಾದ್ರೂ ಅವರು ಕೂಡ ನಗ್ತಾನೆ ಮತ್ತೆ ಹೇಗೋ ಜಾಗ ಮಾಡಿಕೊಂಡು ಕೂತ್ಕೋತಾರೆ. ಇಕ್ಕಟ್ಟಿನ ಜಾಗ ಆಗತ್ತೆ. ಆದರೆ ಎಷ್ಟು ಪೀಡಿಸಿದ್ರೂ ಮಂಜಣ್ಣ ಕತೆ ಮುಂದುವರಿಸೋದೇ ಇಲ್ಲ. ಆಗ ಕಿಟ್ಟುಗೆ ತುಂಬ ಕೋಪ ಬಂದು ಮಂಜಣ್ಣನ ಗಡ್ಡವನ್ನು ಎಳಿತಾನೆ. ಎಷ್ಟು ಜೋರಾಗಿ ಎಳೆದ್ಬಿಟ್ಟು, ನೀನು ಕತೆ ಹೇಳು, ಮುಂದೆ ಏನಾಯಿತು ಅಂತ ಹೇಳು ಅಂತಾನೆ. ಆಗ ನೋವು ತಡೆಯೋಕ್ಕಾಗದೆ ಮಂಜಣ್ಣ ಹೇಳ್ತೀನಿ ಅಂತ ಹೇಳ್ತಾನೆ. ಆದರೆ ಕಿಟ್ಟುವಿಗೆ ತುಂಬ ಬೇಜಾರಲ್ಲಿ ಬಿಕ್ಕಿ ಅಳೋಕ್ಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಲೇಖಕರು ಮತ್ತೆ ಮಂಜಣ್ಣನನ್ನು ಬೇಡ್ಕೋತಾರೆ. ಮುಂದೆ ಏನಾಯಿತು ಹೇಳೋ ಮಂಜಣ್ಣ ಅಂತ. ಆಗ ಕುಂಬಳಕಾಯನ್ನು ತಿಂದ ಅಂತ ಹೇಳ್ತಾರೆ. ಇಲ್ಲಿಗೆ ಕತೆ ಮುಗಿಯಿತು ಅಂತ ಇವರೆಲ್ಲ ಸಮಾಧಾನ ಮಾಡ್ಕೋತಾರೆ. ಈ ರೀತಿ ಮಂಜಣ್ಣ ತನ್ನ ತಲೆಯಲ್ಲಿ ತಾನೇ ಹುಟ್ಟಿಸ್ಕೊಂಡು ಕತೆಗಳನ್ನ ಹೇಳ್ತಾ ಇದ್ದ. ಮುಂದೆ ಏನಾಯಿತು ನೋಡೋಣ ಬನ್ನಿ. ಮುಂದೆ ಇನ್ನೊಂದು ಕತೆ ಕೇಳಬೇಕೆಂದು ನಮಗೆಲ್ಲ ಕುತೂಹಲ. ನಮಗೇನು ಅಂಥ ಕತೆ ಇಂಥ ಕತೆ ಹಾಗಿರಬೇಕು ಹೀಗಿರಬೇಕು ಎಂಬ ಭಾವನೆಯೇ ಇರಲಿಲ್ಲ. ಅಂತೂ ಕತೆಯಾದರೆ ಸರಿ. ಅನೇಕ ಸಾರಿ ಮಂಜಣ್ಣ ನಮ್ಮ ಕಾಟ ತಡೆಯಲಾರದೆ ಎಂತೆಂಥ ಕತೆಗಳನ್ನೋ ಹೇಳಿಬಿಟ್ಟಿದ್ದಾನೆ. ಒಂದು ದಿನ ಕತೆ ಹೇಳು ಎಂದು ಕಾಡಿಸಿದೆವು. ಅವನು ಹೇಳಿದ್ದು ಈ ಕತೆ. ಒಂದೂರಲ್ಲಿ ಒಬ್ಬನಿದ್ದ. ಅವನು ಊಟಕ್ಕೆ ಕುಳಿತಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಊಟ ಆಯಿತು. ಬಳ್ಳೆ ಬಿಟ್ಟಿದ್ದ. ಆಮೇಲೆ ನೆಗೆದು ಬಿದ್ದ. ಇದು ನಮಗೊಂದು ಕತೆ. ಪ್ರಪಂಚದಲ್ಲೆಲ್ಲ ನಮ್ಮಂಥವರೇ ಇದ್ದಿದ್ದರೆ ಕತೆಗಾರರಿಗೆ ಎಷ್ಟು ಸುಲಭವಾಗುತ್ತಿತ್ತು. ಮತ್ತೊಂದು ದಿನ ಇನ್ನೊಂದು ಕತೆ. ಈ ಒಂದು ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ, ಲೇಖಕರಿಗೆ ಮತ್ತೆ ಕತೆಗಳನ್ನ ಕೇಳಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಅವರಿಗೆ
ಕತೆ ಹೀಗೆ ಇರಬೇಕು, ಸಸ್ಪೆನ್ಸ್ ಇರಬೇಕು ಅಥವಾ ನಗು ಬರಬೇಕು ಆ ಥರ ಏನಿಲ್ಲ, ಒಟ್ನಲ್ಲಿ ಕತೆ ಕೇಳಬೇಕು ಅಂತ ಆಸೆ. ಹಾಗಾಗಿ ಮಂಜಣ್ಣನಿಗೆ ಕಾಟ ಕೊಟ್ಟಾಗಲೆಲ್ಲ ಅವನು ಒಂದೊಂದು ಕತೆಗಳನ್ನ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದ. ಆ ಕತೆಗಳು ಕೇವಲ ಒಂದೇ ಒಂದು ಸಾಲಿನಲ್ಲೋ ಅಥವಾ ಒಂದು 5-6 ಪದಗಳಲ್ಲೋ ಮುಗ್ದೋಗ್ತಾ ಇತ್ತು. ಅದನ್ನೇ ಇವರೆಲ್ಲ ಒಪ್ಕೋತಾ ಇದ್ರು ಅನ್ನೋದಕ್ಕೆ ಈ ಒಂದು ಕಥೆಯೇ ಸಾಕ್ಷಿ. ಜೊತೆಗೆ ಲೇಖಕರು ಹೇಳ್ತಾ ಇದ್ದಾರೆ, ನಮ್ಮಂಥವರೇ ಇದ್ಬಿಟ್ರೆ ಕತೆ ಬರೆಯೋರಿಗೆ ತುಂಬ ಸುಲಭ ಆಗುತ್ತೆ, ಯಾಕೆ ಅಂದರೆ 5-6 ಲೈನಲ್ಲೇ ಕತೆ ಮುಗಿಸ್ಬೋದು ಅಂತ. ಒಂದಿನ ಮತ್ತೊಂದು ಕತೆ ಹೇಳ್ತಾನೆ. ಆ ಕತೆನ ಹೇಳಿ ಮುಗಿಸೋದ್ರೊಳಗೆ ಮಕ್ಕಳನ್ನೆಲ್ಲ ಎಷ್ಟು ಸತಾಯಿಸ್ತ ಅನ್ನೋದಕ್ಕೆ ಇದೊಂದು ಕಥೆಯೇ ಸಾಕ್ಷಿ. ಅದೇನು ಅಂತ ಈಗ ಓದೋಣ ಬನ್ನಿ. ಒಂದೂರಲ್ಲಿ ಒಬ್ಳಿದ್ಲು. ಅವಳು ಬಾವಿಗೆ ನೀರು ಸೇದೋದಕ್ಕೆ ಹೋದಳು. ಹಗ್ಗ ತುಂಡಾಗಿ ಕೊಡ ನೀರಿಗೆ ಬಿತ್ತು. ಹ್ಞೂ ಎನ್ನುವುದೊಂದು ಬ್ರಹ್ಮ ನಿಯಮವಷ್ಟೆ. ನಾವು ಹ್ಞೂ ಉಡಲು ಬದ್ಧರಾಗಿದ್ದೆವು. ಇಷ್ಟು ಹೇಳಿದವನು ನಾವು ಹ್ಞೂ ಎನ್ನಲು ಹ್ಞೂ ಎಂದರೆ ಕೊಡ ಮೇಲೆ ಬರುತ್ತದೆಯೇ ಎಂದ. ಅದಕ್ಕೆ ಇಲ್ಲ ಎಂದೆವು. ಇಲ್ಲ ಎಂದರೆ ಬರುತ್ತದೆಯೇ? ಇಲ್ಲ ಎಂದು ಗಟ್ಟಿಯಾಗಿ ಕೂಗಿದೆವು. ಇಲ್ಲ ಎಂದರೆ ಬರುತ್ತದೆಯೇ ಎಂದು ನಕ್ಕನು. ನಾವು ಅಳುವವರಂತೆ ನಟಿಸಲು ಒತ್ತರೆ ಬರುತ್ತದೆಯೇ ಎಂದ. ಅಯ್ಯೋ ಎಂದು ಕೂಗಿದೆವು. ಅಯ್ಯೋ ಎಂದರೆ ಬರುತ್ತದೆಯೇ ಎಂದ. ಮೌನವಾದರೆ ಇವನೇನು ಮಾಡುವೆನೆಂದು ಸುಮ್ಮನಾಗಲು ಸುಮ್ಮನೆ ಕೂತರೆ ಬರುತ್ತದೆಯೇ ಎಂದ. ಹೀಗೆಲ್ಲ ಮಾಡಿ ನಮ್ಮನ್ನು ಪೀಡಿಸಿದನು. ನೋಡಿ ಯಾವ ರೀತಿ ಆಟ ಆಡಿಸಿದಾನೆ ಮಂಜಣ್ಣ ಅಂತ. ಮುಂದೆ ನೋಡೋಣ. ಆ ದಿನವೂ ಮಂಜಣ್ಣನಿಂದ ಒಂದು ಕತೆ ಕೇಳಬೇಕೆಂದು ನಮಗೆಲ್ಲ ತುಂಬ ಆಸೆ. ಆದರೆ ಅವನನ್ನು ಬಲಾತ್ಕರಿಸುವ ಅಧಿಕಾರವನ್ನು ಕಿಟ್ಟನ ದೆಸೆಯಿಂದ ಕಳಕೊಂಡು ಬಿಟ್ಟಿದ್ದೆವು. ಕಡೆಗೆ ಮಂಜಣ್ಣನನ್ನು ಬೇಡಿಕೊಂಡೆವು. ಭಗೀರಥ ಪ್ರಯತ್ನ ಮಾಡಿ ಅಂತೂ ಅವನನ್ನು ಒಪ್ಪಿಸಿದವು. ಅಂದರೆ ಭಗೀರಥನ ಪ್ರಯತ್ನಕ್ಕಿಂತಲೂ ನಮ್ಮದೇ ಅತಿಶಯವಾದುದರಿಂದ ಅವನ ಪ್ರಯತ್ನವನ್ನೇ ನಮ್ಮದಕ್ಕೆ ಹೋಲಿಸುವುದೇ ಸರಿಯಾದುದೆಂದು ನನ್ನ ಮನಸ್ಸಿಗೆ ತೋರುತ್ತದೆ. ಅದು ಹೇಗಾದರೂ ಇರಲಿ, ಅಂತೂ ಮಂಜಣ್ಣ ಕತೆ ಹೇಳಲು ಒಪ್ಪಿಕೊಂಡ. ಇನ್ನೇನು ಮಂಜಣ್ಣ ಕತೆ ಹೇಳಲು ಪ್ರಾರಂಭಿಸಬೇಕು. ಗಂಟಲನ್ನು ಸರಿ ಮಾಡಿಕೊಂಡ. ಒಂದೂರಿನಲ್ಲಿ ಎಂದಿದ್ದ. ಅಷ್ಟರಲ್ಲಿ ನಮ್ಮ ಗ್ರಹಚಾರ. ಚಿಕ್ಕಮ್ಮ ಬಂದು ನಮ್ಮನ್ನೆಲ್ಲ ಊಟಕ್ಕೆ ಕರೆದರು. ನಮ್ಮ ಎದೆಗೆ ಸಿಡಿಲು ಬಡಿದಂತಾಯಿತು. ಮನಸ್ಸಿನಲ್ಲಿಯೇ ಈ ಆಳು ಊಟಕ್ಕೆ ಬೆಂಕಿ ಹಾಕ ಎಂದಂದುಕೊಂಡೆವು. ನಮಗೆ ಈಗಿನ ಬುದ್ಧಿ ಆಗ ಇದ್ದಿದ್ದರೆ ಊಟದ ಹಾವಳಿ ಎಂದು ಒಂದು ದೊಡ್ಡ ಗ್ರಂಥವನ್ನೇ ಬರೆದು ಮುದ್ರಿಸಿ ಪುಕ್ಕಟ್ಟೆಯಾಗಿಯೇ ಹಂಚಿ ಬಿಡುತ್ತಿದ್ದೆವು. ಅಂತೂ ಮಾರಿಯ ಹರಿಕೆಗೆ ಹೋಗುವ ಕುರಿಗಳಂತೆ ಅಡುಗೆ ಮನೆಗೆ ಹೋದೆವು. ಓದುದ್ದು ಹೆದರಿಕೆಯಿಂದ ಹೊರತು ಹಸಿವೆಯಿಂದ ಅಲ್ಲವೇ ಅಲ್ಲ. ಅನ್ನವನ್ನು ಗಬಗಬನೆ ತಿಂದು ಬಂದೇ ಬಿಟ್ಟೆವು. ಬಂದವರು ಎಲ್ಲರೂ ಕತೆಗಾರ ಮಂಜಣ್ಣನ ಸುತ್ತ ಕುಳಿತೆವು. ವರವನ್ನು ದಯಪಾಲಿಸುವೆನೆಂದು ಪ್ರತ್ಯಕ್ಷನಾದ ಶ್ರೀಮನ್ನಾರಾಯಣನ ಮುಂದೆ ಮೊಣಕಾಲೂರಿ ಕುಳಿತುಕೊಂಡಿರುವ ಭಕ್ತರಂತೆ. ಕಷ್ಟಗಳು ಬಂದರೆ ಪರಂಪರೆಯಾಗಿ ಬರುತ್ತವೆ ಎಂಬುದೇನೂ ಖಂಡಿತವಾಗಿಯೂ ಸುಳ್ಳು ಮಾತಲ್ಲ. ಅದು ಚೆನ್ನಾಗಿ ನಮ್ಮ ಅನುಭವಕ್ಕೆ ಬಂದ ಸಂಗತಿ. ಎಡರು ಇನ್ನೇನೂ ಇಲ್ಲ. ಮಂಜಣ್ಣನನ್ನು ಊಟಕ್ಕೆ ಕರೆದರು. ಅವನಿದ್ದಾಗ ನಾವಿಲ್ಲ, ನಾವಿದ್ದಾಗ ಅವನಿಲ್ಲ. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ, ಮಂಜಣ್ಣನನ್ನು ತುಂಬ ಕಾಡಿಸಿ ಕತೆ ಹೇಳೋಕ್ಕೆ ಒಪ್ಸಿರ್ತಾರೆ. ಇನ್ನೇನು ಮಂಜಣ್ಣ ಕತೆ ಶುರು ಮಾಡಬೇಕು. ಅಷ್ಟರಲ್ಲಿ ಲೇಖಕರ ಚಿಕ್ಕಮ್ಮ ಅವರನ್ನೆಲ್ಲ ಊಟಕ್ಕೆ ಕರೀತಾರೆ. ಆ ಊಟ ಯಾರಿಗೆ ಬೇಕು, ನಮಗೆ ಮಂಜಣ್ಣನ ಕತೆ ಕೇಳಿದರೆ ಸಾಕು ಅಂತ ಅಂದ್ಕೊಂಡು ಹೇಗೋ ಬೇಗ ಬೇಗ ಗಬಗಬ ಅಂತ ಊಟ ಮಾಡ್ಕೊಂಡು ವಾಪಸ್ ಬರ್ತಾರೆ. ಇನ್ನೇನು ಮತ್ತೆ ಮಂಜಣ್ಣ ಕತೆ ಹೇಳಬೇಕು. ಅಷ್ಟರಲ್ಲಿ ಮತ್ತೆ ಚಿಕ್ಕಮ್ಮ ಬಂದು ಮಂಜಣ್ಣನನ್ನು ಊಟಕ್ಕೆ ಕರೀತಾರೆ. ಅವನಿದ್ದಾಗ ನಾವಿಲ್ಲ, ನಾವಿದ್ದಾಗ ಅವನಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದಾರೆ. ಅದನ್ನು ಮುಂದೆ ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ನೋಡೋಣ. ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಎಂಬ ಗಾದೆಗೆ ಈ ಸನ್ನಿವೇಶವನ್ನು ಹೋಲಿಕೆ ಮಾಡಿದ್ದಾರೆ. ಮಂಜಣ್ಣ ಊಟಕ್ಕೆ ಹೊರಟ. ಮಂಜಣ್ಣ ಬೇಗ ಬಾ ಎಂದೆವು. ನಮ್ಮ ದನಿ ಕನಿಕರಣೀಯವಾಗಿತ್ತು. ಆದರೆ ಒಂದು ವಿಚಾರ ಮಾತ್ರ ನಮ್ಮೆಲ್ಲರಿಗೂ ಬಗೆಹರಿಯಲೇ ಇಲ್ಲ. ಯಾವುದೆಂದರೆ, ನಾವಂತೂ ಊಟಕ್ಕೆ ಹೋಗದಿದ್ದರೆ
ಏಟು ಬೀಳುತ್ತಿತ್ತೆಂದು ಹೆದರಿ ಹೋದೆವು. ಮಂಜಣ್ಣ ಒಲ್ಲೆ ಎಂದಿದ್ದರೆ ಅವನನ್ನು ಯಾರು ಹೊಡೆಯುತ್ತಿದ್ದರು? ಕತೆ ಹೇಳಬಹುದಾಗಿತ್ತಲ್ಲ ಎಂಬುದು. ಮಂಜಣ್ಣ ಮುದುಕ, ನಾವು ಹುಡುಗರು ಎಂಬುದು ನಮಗೆ ತಿಳಿದಿರಲಿಲ್ಲ. ಕತೆ ಕೇಳುವುದು ನಮಗೆ ಸಂತೋಷಕರವಾಗಿದ್ದರೂ ಹೇಳುವ ಅವನಿಗೆ ಸ್ವಲ್ಪವೂ ಆಗಿರಲಿಲ್ಲ ಎಂಬುದು ನಮಗೆ ಗೊತ್ತೇ ಇರಲಿಲ್ಲ. ಅವನು ಕೆಲಸ ಮಾಡಿ ದಣಿದು ಹಸಿದು ಬಂದ ಬಡವನೆಂಬುದೂ ಮರೆತೇ ಹೋಗಿತ್ತು. ಈ ಪ್ಯಾರಾದಲ್ಲಿ ಲೇಖಕರು ಅನ್ಕೋತಾ ಇದ್ದಾರೆ, ನಾವು ಊಟ ಬೇಡ ಅಂದಿದ್ರೆ ನಮಗೆ ಹೊಡಿತಾ ಇದ್ರು. ಆದರೆ ಮಂಜಣ್ಣ ಊಟ ಬೇಡ ಅಂದಿದ್ರೆ ಯಾರು ಹೊಡಿತಾ ಇದ್ರು? ಅವನು ಸುಮ್ಮನೆ ಊಟ ಬೇಡ ಅಂತ ನಮ್ಮ ಕತೆ ಹೇಳ್ಬೋದಿತ್ತಲ್ಲ ಅಂತ. ಆ ಸಂದರ್ಭದಲ್ಲಿ ಅವನು ಬಡವ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾನೆ, ಅವನಿಗೆ ಊಟ ಬೇಕಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇರಲಿಲ್ಲ. ಕೇವಲ ಕತೆ ಕೇಳೋದಷ್ಟೇ ನಮ್ಮ ಆಸೆ ಆಗಿತ್ತು ಅಂತ ಲೇಖಕರು ಈ ಒಂದು ಪ್ಯಾರಾದಲ್ಲಿ ಹೇಳಿದ್ದಾರೆ. ಮುಂದೆ ಏನಾಯಿತು ಅಂತ ನೋಡೋಣ. ಮಂಜಣ್ಣ ಊಟ ಮಾಡಿಕೊಂಡು ಬಂದ. ಎಲೆ ಅಡಿಕೆಯ ಚೀಲವನ್ನು ಬಿಚ್ಚಿ ಚೆನ್ನಾಗಿ ಧೋರಣೆಯಿಂದ ಸಾವಕಾಶವಾಗಿ ಎಲೆ ಹಾಕಿಕೊಂಡ. ನಾವು ಮಾತ್ರ ಮನದಲ್ಲಿ ಇವನೇಕೆ ಇಷ್ಟು ತಡ ಮಾಡುವುದು, ನಮ್ಮಂತೆ ಚುರುಕಾಗಿಲ್ಲವಲ್ಲ ಎಂದುಕೊಳ್ಳುತ್ತಿದ್ದೆವು. ಆಹಾ, ಮುದಿತನ ನಮ್ಮನ್ನು ಕೂಡ ಅದೇ ಗತಿಗೆ ತಂದಿಡುವುದೆಂಬುದು ನಮಗೆ ತಿಳಿಯದೇ ಇದ್ದುದು ನಮ್ಮ ಸುಕೃತಕ್ಕೆಂದೇ ಹೇಳಬೇಕು. ಅಂತೂ ಕತೆ ಕಡೆಗೆ ಪ್ರಾರಂಭವಾಯಿತು. ಮುಂಗಾರು ಮಳೆ ಮಲೆನಾಡಿನ ದಟ್ಟವಾದ ಅರಣ್ಯದಿಂದಾವೃತವಾದ ಗಿರಿಗಳ ಮೇಲೆ ಬಿಡುವಿಲ್ಲದ ನಿರಂತರವಾಗಿ ಜಿರ್ರೆಂದು ಸುರಿಯುತ್ತಲೇ ಇತ್ತು. ಮನೆಯ ಮುಂಗಡೆ ಇರುವ ತೋಟದಲ್ಲಿ ಬಾಳೆಯ ಎಲೆಯ ಮೇಲೆ ಹನಿಗಳು ಬಿದ್ದು ಪಟಪಟನೆಂದು ನಾದವನ್ನುಂಟು ಮಾಡುತ್ತಿದ್ದವು. ನಿಶೆ ಭೀಕರವಾಗಿ ಕೈವಲ್ಯ ಶೂನ್ಯತೆಯ ಗಂಭೀರತೆಯನ್ನು ಮನಸ್ಸಿಗೆ ತರುವಂತಿತ್ತು. ಅಂದು ಆ ರಾತ್ರಿ ಆ ಗಳಿಗೆಯಲ್ಲಿ ಸರ್ವ ಸೃಷ್ಟಿಯು ಉತ್ಪತ್ತಿಯಾದುದು ನಮ್ಮ ಕತೆ ಕೇಳಲೆಂದು, ಮಂಜಣ್ಣ ಕತೆ ಹೇಳಲೆಂದು ನಮ್ಮ ಮನಸ್ಸಿಗೆ ತೋರಿತು. ನಮ್ಮ ಹೊರಗಡೆ ಲೋಕವಿದೆ ಎಂಬುದನ್ನು ಮರೆತಿದ್ದೆವು. ಜಗತ್ತಿನಲ್ಲಿ ನಮ್ಮದಲ್ಲದ ಇತರ ಮಹಾಕಾರ್ಯಗಳು ನಡೆಯುತ್ತಿವೆ ಎಂಬುದನ್ನು ಮರೆತಿದ್ದೆವು. ಆಹಾ, ಅದು ಎಂತಹ ದಿವ್ಯ ವಿಸ್ಮೃತಿ! ಮೋಕ್ಷ ಎಂದರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಭಾವನೆ ಉಂಟಾಗಬಹುದು. ನನ್ನ ಆ ಮುದ್ದು ಮೋಕ್ಷದ ದರ್ಶನ ಚಿತ್ರ ಎಂದರೆ ಇದು. ಮನಸ್ಸು ಲಯವಾದ ಮಸುಕು ಬ್ರಹ್ಮಾಂಡ, ಅದರ ಸ್ವಪ್ನ ಗಂಭೀರವಾದ ಕೇಂದ್ರ ಸ್ಥಾನ. ರವಿಯಲ್ಲ, ಶಶಿಯಿಲ್ಲ, ತಾರೆಗಳಿಲ್ಲ, ನೀಲಮೇಘ ಅಂಧಕಾರ. ಮಳೆ ನಿರಂತರವಾಗಿ ಸದಾ ಸುರಿಯುತ್ತಿದೆ. ಅದೊಂದು ಮಹಾ ಏಕಾಂತ. ಅಲ್ಲಿ ಆ ರಹಸ್ಯವಾದ ಬ್ರಹ್ಮ ಕೇಂದ್ರದಲ್ಲಿ ಒಂದು ಮುರ ಬೇಯಿಸುವ ಒಲೆ, ಅದರಲ್ಲಿ ಸರ್ವದಾ ಜಗಿಸುವ ಬೆಂಕಿ. ಅದರ ಬಳಿ ನಾವು, ಅಂದರೆ ನಾನು, ಕಿಟ್ಟು, ಮಂಜಣ್ಣ, ವಾಸು, ಸೀತೆ, ಇಷ್ಟೇ ಜನರು ಚಳಿ ಕಾಯಿಸುತ್ತಾ ಕುಳಿತಿರುವೆವು. ವೃದ್ಧಮೂರ್ತಿ ಮಸುಕಾದ ಆ ಬೆಂಕಿಯ ಬೆಳಕಿನಲ್ಲಿ ಕತೆ ಹೇಳುತ್ತಿರುವವನು. ಎಂದಿಗೂ ಮುಗಿಯದ ಕತೆ. ನಾವು ಏಕಾಗ್ರಚಿತ್ತರಾಗಿ ಆತನ ಮುಖದ ಕಡೆ ನೋಡುತ್ತಾ ಕತೆ ಕೇಳುತ್ತಲೇ ಇರುವೆವು. ಎಂದಿಗೂ ಮುಗಿಯದ ಕತೆ. ಈ ಪ್ಯಾರಾದಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಮಂಜಣ್ಣನ ಕತೆ ಕೇಳ್ತಾ ಇದ್ರೆ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನೂ ಮರೆತು ಬಿಡ್ತಾ ಇದ್ರು. ಅವರಿಗೆ ಕೇವಲ ಕಣ್ಮುಂದೆ ಇರ್ತಾ ಇದ್ದಿದ್ದು ಮುರ ಬೇಯಿಸುವ ಒಲೆಯ ಮುಂದೆ ಮಂಜಣ್ಣ, ಕಿಟ್ಟು, ವಾಸು, ಸೀತೆ ಮತ್ತು ಲೇಖಕರು ಬಿಟ್ಟರೆ ಬೇರೆ ಪ್ರಪಂಚನೇ ಕಾಣ್ತಾ ಇರಲಿಲ್ಲ. ಆ ಮಂದ ಬೆಳಕಿನಲ್ಲಿ ಬರೀ ಮಂಜಣ್ಣನ ಕತೆ ಅಷ್ಟೇ ಅವ್ರ ಕಣ್ಮುಂದೆ ಇದ್ದದ್ದು ಅನ್ನೋದನ್ನು ಇಲ್ಲಿ ವಿವರಿಸಿದ್ದಾರೆ. ಅಷ್ಟೊಂದು ಕತೆಗಳನ್ನು ಹೇಳ್ತಾ ಇದ್ದ ಮಂಜಣ್ಣ, ಅದೊಂದು ಮುಗಿಯದ ಕತೆ ಎಂದು ಲೇಖಕರು ಈ ಸಂದರ್ಭದಲ್ಲಿ ನೆನಪಿಸ್ಕೊತಾ ಇದ್ದಾರೆ. ಇದೇ ಕತೆಗಾರ ಮಂಜಣ್ಣನ ಸಾರಾಂಶ.